ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಪಂಥವನ್ನು ಕೊಟ್ಟಿದ್ರು. ಡೇಟ್ ಫಿಕ್ಸ್ ಆಗಿದೆ, ಟೈಮ್ ಫಿಕ್ಸ್ ಆಗಿದೆ, ಸ್ಥಳ ಫಿಕ್ಸ್ ಆಗಿದೆ ಸರ್. ಇದು ಭಾಳ ಪ್ರಸ್ತುತವಾಗಿರುವಂಥ ವಿಚಾರ. ಇದನ್ನು ಈ ದಿನ ಇವತ್ತು ಜಯಂತಿ ವಿಚಾರ ಆಗಿರೋದ್ರಿಂದ ಜಯಂತಿ ಬಗ್ಗೆ ಮಾತಾಡಿ ನಾವು ನಮ್ಮ ಪಕ್ಷದಿಂದ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡಿದ್ದೀವಿ. ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅಂತ ಭಾಳ ಸ್ಪಷ್ಟ ನಿಲುವನ್ನು ತಗೊಂಡಿದ್ದಂಥ ಪ್ರಥಮ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇನ್ನೊಂದು ವಿಚಾರ ಅಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಪ್ರಧಾನಿಯವರು ಪತ್ರ ಬರೀತಿದ್ದಾರೆ ಅಂತ ಸರ್. ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಪ್ರಯತ್ನಗಳನ್ನು ಮಾಡಬೇಕು. ಮೊದಲನೇದಾಗಿ ನಾನು ಪತ್ರ ಅವರು ಬರೆಯೋ ಜೊತೆಯಲ್ಲಿ ರೈತರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಇದರಲ್ಲಿ ಸಮಸ್ಯೆಗೊಳಗಾಗ್ತಿರೋಂಥವ್ರು ರೈತರು, ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರಧಾನಮಂತ್ರಿಗಳಿಗೂ ವಿಶ್ವಾಸಕ್ಕೆ ತೊಗೊಳ್ಳೋಂಥದ್ದು ಮಾಡಲಿ. ಒಟ್ಟಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಒಂದು ಒಳ್ಳೆಯ ಉದ್ದೇಶಕ್ಕೆ ಸರ್ವ ಪಕ್ಷ ಎಲ್ಲ ಇದಕ್ಕೆ ಸಮಸ್ಯೆಗೆ ಒಳಗಾಗ್ತಿರೋಂಥ ವ್ಯಕ್ತಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಈ ಮುಂದಿನ ಕಾರ್ಯ ಮಾಡಲಿ. ಒಳ್ಳೆಯ ಅಭಿವೃದ್ಧಿ ಆಗಲಿಕ್ಕೆ, ಪ್ರಗತಿಯನ್ನು ಕಾಣಲಿಕ್ಕೆ ಯಾವತ್ತೂ ಸ್ವಾಗತ. ಆದರೆ ಅದಕ್ಕೆ ಆದಂಥ ರೀತಿ ನೀತಿ ಇದೆ. ಆ ರೀತಿ ನೀತಿಗಳನ್ನು ಅಳವಡಿಸ್ಕೊಂಡು ಮಾಡಿ ಅಂತ ನಾವು ಕೇಳ್ತೀವಿ. ಸರ್, ಕೊನೆ ಪ್ರಶ್ನೆ. ರಾಜಕೀಯ ವಿಚಾರ ಒಂದು ಕಡೆ ಆದರೆ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲಿ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಬೇಸಿಗೆ ಬರ್ತಾ ಇದೆ, ಕೆಲವು ಕಡೆ ಸಮಸ್ಯೆ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ತಕ್ಷಣ ಈ ಹವಾಮಾನದ ಏನೊಂದು ಫೋರ್ಕ್ಯಾಸ್ಟನ್ನು ನೋಡಿಕೊಂಡು ಒಂದು ಸ್ವಲ್ಪ ಮಳೆ ಕೊರತೆ ಬರುವಂಥದ್ದು ಕಾಣ್ತಿದೆ. ಮಳೆ ಕೊರತೆ ಬರ್ತಿರೋದ್ರಿಂದ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಬೋರ್ವೆಲ್ಗಳಾಗಲಿ, ಕುಡಿಯೋ ನೀರಾಗಲಿ, ಕೆರೆ ಕಟ್ಟೆಗಳಲ್ಲಿ ನೀರು ಕುಡಿಯೋ ನೀರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬಳಕೆಗೆ ಅದನ್ನು ನಿಗದಿ ಮಾಡುವಂಥದ್ದು, ಅದಕ್ಕೆ ಉಳಿಸ್ಕೊಳ್ಳೋವಂಥ ಕೆಲಸಗಳಾಗಬೇಕು. ಅದಕ್ಕೆ ಬೇಕಾಗಿರುವಂಥ ಕ್ರಮಗಳನ್ನು ಸರ್ಕಾರ ಕೈಗೆತ್ಕೋಬೇಕು. ಇನ್ನೂ ಸರ್ಕಾರ ತನ್ನ ಈ ದಿಕ್ಕಿನಲ್ಲಿ ಪ್ರಯತ್ನಗಳು ಕಾಣ್ತಿಲ್ಲ. ಹಾಗಾಗಿ ತಕ್ಷಣ ಮಂತ್ರಿಮಂಡಲ ವಿಸ್ತರಣೆಯನ್ನು ಮಾಡಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಜಿಲ್ಲಾವಾರು, ಈಗೇನು ಜಿಲ್ಲಾವಾರು 4-5 ಜಿಲ್ಲೆಗೆ ಒಬ್ಬೊಬ್ಬರು ಇದ್ದಾರೆ. ಒಬ್ಬೊಬ್ಬರು ಇದ್ದಾಗಲೇ ಸರಿಯಾಗಿ ಕೆಲಸ ನಡೆಯಲ್ಲ. ಇನ್ನು 4 ಜಿಲ್ಲೆಗೆ ಒಬ್ಬೊಬ್ಬರು ಇದ್ದಾಗ ಏನು ಕೆಲಸ ಬಯಸ್ಬೋದು. ಹಾಗಾಗಿ ಸರ್ಕಾರ ಮೊದಲೇ ಆದ್ಯತೆಯಾಗಿ ಈ ಒಂದು ಬರದ ಛಾಯೆ ಏನು ಮೂಡ್ತಿದೆಯೋ ಆ ದಿಕ್ಕಿನಲ್ಲಿ ಏನು ಕ್ರಮವನ್ನು ವಹಿಸಬೇಕಾಗಿದೆಯೋ ಆ ಕ್ರಮವನ್ನು ವಹಿಸೋ ಕೆಲಸ ತಕ್ಷಣ ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು